ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹುರ್ಗಡ್ಲೆ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ 5 ನಿಮಿಷ ಟೈಮ್ ಇದ್ದರೆ ಸಾಕು, ತುಂಬ ಬೇಗ ಆಗುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. 1 ಕಪ್ ಕಡಲೆಕಾಳು ಇದ್ದರೆ ಸಾಕು, ತುಂಬ ಬೇಗ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಮಕ್ಕಳಿಗೆ ಈ ಥರ ಮಾಡ್ಕೊಂಡು ಕೊಡಿ, ತುಂಬ ಖುಷಿ ಪಡ್ತಾರೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ 1 ಕಪ್ ಅಷ್ಟು ಕಡಲೆಕಾಳು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಏನಾದರೂ ಕಡ್ಡಿ ಕಸ ಇರುತ್ತೆ ಅಂತ. ನೋಡ್ತಾ ಇರ್ಬೋದು ನಂತರ ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಬಟ್ಲಿಗೆ. ನಂತರ ಮತ್ತೊಂದು ಬಟ್ಲಿಗೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಿಟಿಕೆ ಅಷ್ಟು. ನಂತರ ಒಂದು ಚಿಟಿಕೆ ಅಷ್ಟು ಉಪ್ಪು. ಎರಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1-2 ಡ್ರಾಪ್ ಅಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕೆ ಹೋಗ್ಬಿಟ್ರಿ. ನಾನು ಸ್ವಲ್ಪ ಜಾಸ್ತಿ ಬಿತ್ತು, ಸ್ವಲ್ಪ ಹಾಕ್ಕೋಬೇಕು ನೀರು. ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಹಾಕ್ಕೊಳ್ಳಿ ನೀರು ಅಷ್ಟೇ. ನೀಟಾಗಿ ಎರಡು ಮಿಕ್ಸ್ ಮಾಡಿ ಈಗ ಕಡಲೆಕಾಳು ಇದೆಯಲ್ಲ ಅದರೊಳಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಆಗಿದೆ, ಇಷ್ಟ ಆದರೆ ಸಾಕು. ಇದೇನು ಡ್ರೈ ಮಾಡೋ ಅವಶ್ಯಕತೆ ಇಲ್ಲ, ಹೀಗೆ ಇದ್ದರೆ ಏನು ಪರವಾಗಿಲ್ಲ, ಚೆನ್ನಾಗಿ ಬರ್ತವೆ. ಇಷ್ಟ ಆದರೆ ಸಾಕು. ನಂತರ ಮತ್ತೊಂದು ಪಾತ್ರೆಗೆ ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ, ಒಂದು ಬಾಣಲೆ ಅಂಥದ್ದು. ನಂತರ ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದೆರಡು ಕಪ್ಪಷ್ಟು ಹಾಕ್ಕೊಳ್ಳಿ ಪುಡಿ ಉಪ್ಪು. ಚೆನ್ನಾಗಿ ಬಿಸಿ ಮಾಡಬೇಕು, ಉರಿ ಜಾಸ್ತಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿ ಆದರೆ ಮಾತ್ರ ಬರ್ತವೆ, ಇಲ್ಲಾಂದರೆ ಬರೋದಿಲ್ಲ ಹುರ್ಗಡ್ಲೆ. ಹಾಗಾಗಿ ಉಪ್ಪು ಚೆನ್ನಾಗಿ ಬಿಸಿಯಾಗಿರಬೇಕು. ಮತ್ತು ಉಗುರು ಬೆಚ್ಚಗಿದ್ದಾಗ ಹಾಕೋಣದು ಆ ಥರ ಮಾಡಬೇಡಿ, ಬರೋದಿಲ್ಲ. ನೋಡ್ತಾ ಇರ್ಬೋದು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಉಪ್ಪು. ಈಗ 1-2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಕೈ ಬಿಡದೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉರಿ ಕಮ್ಮಿ ಇಟ್ಕೊಂಬಿಡಿ, ಉರಿ ಕಮ್ಮಿ ಇಟ್ಕೊಂಡು ಹುರ್ಕೊಳ್ತಾ ಇರಬೇಕು. ಈ ಥರ ಉಪ್ಪು ಕಡಲೆಕಾಳು ಮೇಲೆ ಹಿಂಗೆ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ನೀಟಾಗಿ ಹುರ್ಕೋಬೇಕು, ಕಮ್ಮಿ ಉರಿ ಇಟ್ಟು. ನೋಡ್ತಾ ಇರ್ಬೋದು ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಆ ಥರ ಹುರ್ಕೊಳ್ಳಿ. ನೋಡಿ ಬರ್ತಾ ಇದೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಈ ಥರ ಬರ್ತಾ ಇದೆ, ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇದ್ರೇನು ಗೊತ್ತಾಗ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟು ಹೊರಗಡೆಯಿಂದ ತಂದರೆ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ. ನೋಡಿ ಇಷ್ಟ ಆಗಿದೆ ಎಲ್ಲ, ಈ ಥರ ಆಗಿದೆ. ಇಷ್ಟ ಆದರೆ ಸಾಕು. ಈಗ ತೆಕ್ಕೊಂಬಿಡಿ ಕಂಪ್ಲೀಟಾಗೆಲ್ಲ. ನೋಡ್ತಾ ಇರ್ಬೋದು ಈ ಥರ ಎಣ್ಣೆ ಜಾಲರ ಇರುತ್ತಲ್ಲ, ಎಣ್ಣೆ ಜಾಲರೆಯಿಂದ ತೆಕ್ಕೊಂಬಿಡಿ. ಎಣ್ಣೆ ಜಾಲರೆ ಅಂದರೆ ಬೋಂಡಾ ಬಜ್ಜಿ ಅಂತ ಇಂಥ ತೆಗಿತೀವಲ್ಲ ಅಂಥದ್ದು. ಕಂಪ್ಲೀಟಾಗೆಲ್ಲ ತೆಕ್ಕೊಂಬಿಡ್ಬೇಕು. ಉರಿ ಮಾತ್ರ ಕಮ್ಮಿ ಇಟ್ಕೊಳ್ಳಿ, ಯಾಕಂತಂದರೆ ಬೇಗ ಕಪ್ಪಾಗುತ್ತೆ, ಸೀದೋಗ್ತವೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿ ಎಲ್ಲ ತೆಕ್ಕೊಂಬಿಟ್ಟಿದ್ದೀನಿ. ನಂತರ ಇನ್ನೊಂದ್ಸಲಿಗೆ ಹಾಕ್ಕೋಬೇಕಾರೆ ಇನ್ನೊಂದ್ಸಲಿ ಐ ಫ್ಲೇಮಲ್ಲಿಟ್ಟು ಉರಿ ಚೆನ್ನಾಗಿ ಉಪ್ಪು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಮತ್ತೆ ಹಾಕ್ಕೊಳ್ಳಿ. ಚೆನ್ನಾಗಿ ಉಪ್ಪು ಬಿಸಿಯಾಗಿದ್ದಾದಮೇಲೆ ಹಾಕ್ಕೋಬೇಕು. ನೋಡಿ ತೆಗೆದಿಟ್ಟಿದ್ದೀನಿ. ಈಗ ಕೊನೆಯದಾಗಿ ಸ್ವಲ್ಪ ಇದ್ರೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಇದು ಅಷ್ಟೇ. ಉರಿತಾ ಈ ಥರ ಆಗ್ತಾ ಇರುತ್ತೆ. ನೋಡಿ ಹುರ್ಗಡ್ಲೆ ಆಗ್ತಾ ಇದೆ. ಉಪ್ಪು ಅದ್ರ ಮೇಲೆ ಹಾಕ್ಕೊಳ್ತಾ ಇರಬೇಕು, ಹಾಕ್ಕೊಳ್ತಾ ಇದ್ದರೆ ಅದು ಹುರ್ಗಡ್ಲೆ ಆಗುತ್ತೆ. ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಹತ್ರನೇ ಇದ್ದರೆ ಬೇಗ ಕಪ್ಪಾಗುತ್ತೆ, ಅದು ಸೀದೋಗುತ್ತೆ. ಹಾಗಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು ನೀಟಾಗಿ. ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಆಗಿದೆ. ಈ ಥರ ಆದರೆ ಸಾಕು. ಈಗ ತೆಕ್ಕೊಂಬಿಡಿ ಕಂಪ್ಲೀಟಾಗಿ ಅಷ್ಟೇ ಫ್ರೆಂಡ್ಸ್. ಉಳಿದಿರೋವೆಲ್ಲ ಇದೇ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ. ಹೊರಗಡೆಯಿಂದ ತಂದರೆ ಆ ಥರ ಇರುತ್ತೋ ಅದೇ ಥರನೇ ಇದೆ ಟೇಸ್ಟು. ನೀವು ಒಂದ್ಸಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ. ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್, ಬಾಯ್.